ಗಾಯ್ಸ್, ಆ್ಯಕ್ಚುಲಿ ನಾನೀಗ ನನ್ನ ಫೇವ್ರೆಟ್ ಸ್ಪಾಟಲ್ಲಿ ಒಂದು ಟೆಂಟ್ ಹಾಕಿದ್ದೀನಿ. ಬಟ್ ಬೀಸ್ತಿರೋ ಗಾಳಿಗೆ ಟೆಂಟ್ ಆರೋಗದೆ ಇದ್ರೆ ಸಾಕು ಅನ್ಸ್ಬಿಟ್ಟೈತೆ. ಸೊ ಈ ಒಂದು ಜಾಗದಲ್ಲಿ ಟೆಂಟ್ ಹಾಕ್ಬೇಕಂತ ಸುಮಾರು ಒಂದು 5 ವರ್ಷದಿಂದ ನನ್ನದೊಂದು ಆಸೆ ಇತ್ತು. ಅದು ಇವಾಗ ಈಡೇರಿದೆ. ಆ್ಯಂಡ್ ಆ ಜಾಗ ಯಾವುದು, ಆ ಪ್ಲೇಸ್ ಎಲ್ಲಿ ಅಂತ ನಾಳೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಹೇಳ್ತೀನಿ. ಸೊ ಈಗ ಎಲ್ರಿಗೂ ಗುಡ್ ನೈಟ್ ಆ್ಯಂಡ್ ವೆಲ್ಕಮ್ ಟು ದ ವ್ಲಾಗ್. ಈಗ ನೀವೇನು ನೋಡ್ತಿದ್ದೀರಾ, ಎಷ್ಟೋ ಜನದ ಡ್ರೀಮ್ ಇದು. ಅದರಲ್ಲಿ ನಂದು ಸಹ ಒಂದು. ಏನಂದ್ರೆ ಈ ಥರ ತಿಂಗಳು ಬೆಳಕಲ್ಲಿ ಈ ರೀತಿ ಸಮುದ್ರ ನೋಡಿಕೊಂಡು ಈ ಥರ ಟೆಂಟ್ ಹಾಕೊಂಡು ಮಲ್ಕೋಬೇಕಂತ. ನಮಸ್ಕಾರ ಡ್ಯೂಡ್. ನಾನು ಇವತ್ತು ಯಾವುದೋ ನಿಮ್ಗೆ ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ತೋರಿಸ್ತಿಲ್ಲ, ನಿಮಗೆ ತೋರಿಸ್ತಾ ಇರುವಂಥದ್ದೇ ಎಲ್ರಿಗೂ ಗೊತ್ತಿರುವಂಥ ಜಾಗ, ಫೇಮಸ್ ಜಾಗ. ಬಟ್ ಆದರೆ ಏನಕ್ಕೆ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ, ಒಂದು ಅನುಭವಕ್ಕೋಸ್ಕರ. ಆ್ಯಂಡ್ ಒಂದು ಕಡೆ ನದಿ, ನನ್ನಿಂದೆ ಸಮುದ್ರ, ಮಧ್ಯ ರಸ್ತೆಯಲ್ಲಿ ನಾನು. ಇದೆ ಮರವಂತೆ ಬೀಚ್. ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ಅದ್ಭುತವಾದಂಥ ಜಾಗ. ಇಲ್ಲಿನ ವಿಶೇಷ ಏನಂದರೆ, ಒಂದು ಕಡೆಗೆ ಅರಬ್ಬಿ ಸಮುದ್ರ ಆದರೆ ಮತ್ತೊಂದು ಕಡೆಗೆ ಸೌಪರ್ಣಿಕ ನದಿ, ಮಧ್ಯದಲ್ಲಿ ನ್ಯಾಷನಲ್ ಹೈವೇ ರಸ್ತೆ. ಭಾರತದಲ್ಲಿ ಇಂಥ ವ್ಯೂ ಸಿಗೋದು ತುಂಬಾ ರೇರ್. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಸಮುದ್ರದಲ್ಲಿ ಹೋಗಿ ಈಜಾಡೋದ್ಕಿಂತ ಈ ಜಾಗದಲ್ಲಿ ಓಡಾಡೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್ ನೆಮ್ಮದಿ ಸಿಗುತ್ತೆ. ಆ್ಯಂಡ್ ಆ ಅಲೆಗಳ ಸದ್ದು ಜಸ್ಟ್ ನಾನು. ಆ್ಯಕ್ಚುಲಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಈ ಜಾಗದಲ್ಲಿ ನಿಂತ್ಕೊಂಡ್ರೆ ಟೈಮ್ ತುಂಬಾನೇ ಸ್ಲೋ ಆಗಿ ಮೂವ್ ಆಗ್ತಿದೆ ಅನ್ಸುತ್ತೆ. ನಾನು ಕ್ಯಾಂಪ್ ಹಾಕಿದ್ದ ಜಾಗ ಅಲ್ಲೇನೆ. ಈಗ ಬೆಳಗಿನ ಜಾವ ಎಲ್ಲ ವಾಕ್ ಮಾಡ್ತಾರೆ ಅಂತ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಬಟ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಅಲ್ಲಿಂದ ನಾನು ತಿಂಗಳು ಬೆಳಕಿತ್ತು ಸ್ವಲ್ಪ. ಸೊ ಆ ತಿಂಗಳು ಬೆಳಕಲ್ಲಿ ಈ ಸಮುದ್ರನ ನೋಡ್ಕೊಂಡು ಕೂತಿದ್ನಲ್ಲ, ಅದು ಅಂದ್ರೆ ಇನ್ನು ಪದಗಳೇ ಹೇಳಕ್ಕಾಗಲ್ಲ, ಅಷ್ಟು ಸೂಪರ್ ಆಗಿತ್ತು. ಮತ್ತೆ ನನ್ನ ಒಟ್ಟಿನಲ್ಲಿ ಡ್ರೀಮು ಫುಲ್ಫಿಲ್ ಆಗಿದೆ. ಮರವಂತೆ ಬೀಚ್ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಇಲ್ಲಿಂದ ಸ್ವಲ್ಪ ಡಿಸ್ಟೆನ್ಸಲ್ಲೇ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ ಇದೆ, ಅದೇ ತ್ರಾಸಿ ಬೀಚ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಮರವಂತೆ ಬೀಚ್ಗಿಂತಲೂ ತುಂಬಾ ಕಾಮಾಗಿರುವಂಥ ಪ್ಲೇಸು. ಇಲ್ಲಿ ಕ್ರೌಡ್ ತುಂಬ ಕಡಿಮೆ ಇರುತ್ತೆ, ಹಾಗಾಗಿ ಇಲ್ಲಿ ಫುಲ್ಲು ಕಾಮ್ನೆಸ್ ಇರುವಂಥ ಫೀಲ್ ಬರುತ್ತೆ. ಇಲ್ಲಿ ಬಂದಮೇಲೆ ಫಸ್ಟ್ ನೋಟಿಸ್ ಆಗೋದೇನೆಂದರೆ ಕ್ಲೀನ್ ಬೀಚು, ಕೋಕೋನಟ್ ಟ್ರೀಸು ಮತ್ತು ಆ ಅಲೆಗಳ ಸೌಂಡ್ ಮಾತ್ರ. ಸಿಟಿ ನಾಯ್ಸ್ ಅಲ್ಲ, ಟ್ರಾಫಿಕ್ ಅಲ್ಲ, ಜಸ್ಟ್ ನೇಚರ್. ನೋಡಿದ್ರಲ್ಲ, ಒಬ್ರು ಇಲ್ಲ ಗಾಯ್ಸ್. ಆ್ಯಕ್ಚುಲಿ ನಿಮ್ಗೇನಾದ್ರೂ ನಾಯ್ಸ್ ಬೇಡ, ಜಾಸ್ತಿ ಕ್ರೌಡ್ ಬೇಡ ಅಂತಂದ್ರೆ ನಿಮ್ಗೆ ಈ ಬೀಚ್ ಅಂತೂ ತುಂಬಾನೇ ಪರ್ಫೆಕ್ಟ್ ಅಂತಾನೆ ಹೇಳ್ತೀನಿ. ಈ ತರದ್ ಪ್ಲೇಸ್ ಎಲ್ಲ ನೋಡಿದ್ಮೇಲೆ ನನಗೇನೋ ಫಾರಿನ್ ಟ್ರಿಪ್ ಬೇಡ, ನಮ್ ಕರ್ನಾಟಕನೇ ಸಾಕು ಅಂತ ಅನ್ಸ್ಬಿಡುತ್ತೆ. ಯಾಕೆಂದ್ರೆ ನೋಡ್ರಿ ಎಷ್ಟು ಅದ್ಭುತವಾಗೈತೆ. ಆಕ್ಚುಲಿ ನಾನ್ ನೋಡಿರೋ ಬೀಚ್ಗಳಲ್ಲಿ ಇದ್ರಷ್ಟು ಬ್ಲೂಯಿಶ್ ಕೈಂಡ್ ಆಫ್ ನೀರ್ನ ನಾ ಎಲ್ಲೂ ನೋಡಿಲ್ಲಪ್ಪ. ಅಷ್ಟು ಅದ್ಭುತವಾಗೈತೆ, ಅಷ್ಟು ಸಖತ್ತಾಗೈತೆ. ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ, ಚಿಕ್ಕ ಬೋಟ್ ಆಗಿರ್ಬೋದು, ದೊಡ್ಡ ಬೋಟ್ಗಳೇ ಆಗಿರ್ಬೋದು, ಅದಕ್ಕೂ ಸಹ ನಂಬರ್ಗಳು ಕೊಡ್ತಾರೆ. ಈಗ ಗಾಡಿಗೆ ಹೆಂಗೆ ನಂಬರ್ ಪ್ಲೇಟೋ ಅದೇ ಥರ ಬೋಟ್ಗೂ ಇಲ್ಲಿ ನೋಡ್ರಿ, ಇಂಡಿಯಾ KA03 MO 1481 ಅಂತ. ಸೊ ಈ ಥರ ಎಲ್ಲ ಬೋಟ್ಗಳಿಗೂ ಇರುತ್ತೆ.
ಗೈಸ್ ಆ್ಯಕ್ಚುಲಿ ಇನ್ನೂ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತೈತೆ. ಇದೆಲ್ಲ ಮುಗೀತು ಅಂದರೆ ಮಾತ್ರ ಕ್ರೇಜಿ ಆಗಿರುತ್ತೆ ಈ ಜಾಗ ಮಾತ್ರ ನಿಮಗೆ. ಆ್ಯಂಡ್ ಆ್ಯಕ್ಚುಲಿ ಪೀಸ್ಫುಲ್ ಆಗಿರುತ್ತೆ ಹೇಳ್ಬೇಕಂದ್ರೆ. ಮತ್ತು ನಿಮ್ಗೆ ಅಲ್ಲಿ ಕಾಣಿಸ್ತಿದ್ಯಾ, ಸರಿ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ರಾಕ್ ಐಲ್ಯಾಂಡು. ಆ್ಯಕ್ಚುಲಿ ಆ ಐಲ್ಯಾಂಡ್ ಬಂದು ಹೆಂಗೆ ಫಾರ್ಮ್ ಆಗಿದೆ ಅಂತಂದರೆ ವಾಲ್ಕೆನಸ್ಸು, ವಾಟರು ಮತ್ತು ಜಾಸ್ತಿ ಏನು ಹೀಟಿಂದ ಫಾರ್ಮ್ ಆಗಿರೋದು ಅದು. ಆ್ಯಂಡ್ ಅಲ್ಲೊಂದು ಕಾಣಿಸ್ತಿದೆಯಾ ರಾಕು, ನೋಡಿ ರಾಕ್ ಐಲ್ಯಾಂಡು. ಆ್ಯಕ್ಚುಲಿ ಇವಾಗ ಕರ್ಕೊ ಹೋಗ್ತಿಲ್ಲ, ಯಾಕೆ ಅಂದರೆ ಜನ ಜಾಸ್ತಿ ಬರಬೇಕಂತೆ ಅವಾಗಷ್ಟೇ. ಇಲ್ಲಾಂದರೆ ಒಬ್ಬರು ಪ್ಯಾಕೇಜ್ಗೆ 6,000. ಸೊ ಏನೂ ಮಾಡೋಕ್ಕಾಗಲ್ಲ, ಅದೃಷ್ಟ ಇದ್ದಂಗೆ. ನೋಡೋಣ, ವೆಯ್ಟ್ ಮಾಡ್ತೀನಿ ಇನ್ನೂ ಒಂದಷ್ಟೊತ್ತು, 2 ಅವರು. ಯಾರನ್ನ ಜನ ಬಂದರೆ ಅವ್ರ ಜೊತೆ ಸೇರಿ ನಾನು ಹೋಗ್ತೀನಿ ಅಲ್ಲಿಗೆ. ಇಲ್ಲ ಅಂತಂದರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ. ನಾನಿಲ್ಲಿ ಕ್ಯಾಂಪ್ ಹಾಕ್ಕೊಂಡು ಆ ತಿಂಗಳು ಬೆಳಕು ಮಧ್ಯೆ ಈ ಸಮುದ್ರನ ನೋಡ್ಕೊಂಡು ಕೂತಿದ್ದೆ. ಆ ಥರದ ಡ್ರೀಮು ನನಗೆ ಒಂದು 7 ವರ್ಷದಿಂದೇ ಇದ್ದಿದ್ದು. ಅದು 7 ವರ್ಷ ಹಿಡಿದಿದೆ ಆ್ಯಕ್ಚುಲಿ ಫುಲ್ಫಿಲ್ ಆಗೋಕ್ಕೆ. ಅಂದರೆ ನಾನು ಇದರಲ್ಲಿ ಅರ್ಥ ಮಾಡ್ಕೊಂಡಿದ್ದು ಒಂದೇ, ನಾವು ಅಂದ್ಕೊಂಡ ತಕ್ಷಣ ಏನೂ ಆಗಲ್ಲ, ನಾವು ಅಂದ್ಕೊಂಡ ತಕ್ಷಣ ಎಲ್ಲನೂ ಸಿಗಲ್ಲ. ಸೊ ಅದರದ್ದೇ ಆದಂಥ ಟೈಮ್ ಇರುತ್ತೆ, ಅದರದ್ದೇ ಆದಂಥ ಸಿಚುಯೇಷನ್ ಬರಬೇಕು. ಅವಾಗಷ್ಟೇ ಆ ಒಂದು ಏನು ಡ್ರೀಮ್ ಇರುತ್ತೆ ನಮ್ಮ ಕಣ್ಮುಂದೆ ಬರುತ್ತೆ. ಆ್ಯಂಡ್ ಅದು ನಾವು ಅನುಭವ ಪಡ್ಬೋದು, ಆ್ಯಂಡ್ ಅದು ಫುಲ್ಫಿಲ್ ಆಗುತ್ತೆ. ಆ್ಯಂಡ್ ನೆನ್ನೆ ಅದು ಫುಲ್ಫಿಲ್ ಆಗಿದೆ, ತುಂಬಾ ಖುಷಿ. ಆ್ಯಂಡ್ ಸಮುದ್ರ ಅಂದ ತಕ್ಷಣ ಅದ್ರೊಳಗೆ ಹೋಗಿ ಆಟ ಆಡೋದು ಮಜಾನೇ ಇಲ್ಲ ಅಂತ ಹೇಳಲ್ಲ, ಬಟ್ ಆ ಸಮುದ್ರನ ನೋಡ್ತಾ ಕೂರುವಂಥದ್ದು ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಫೀಲು. ಜಸ್ಟ್ ಆ ಅಲೆಗಳ ಸೌಂಡು, ಪಕ್ಷಿಗಳ ಸೌಂಡು, ಆ್ಯಂಡ್ ಆ ಗಾಳಿ ಬಡ್ತಾ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರೆ ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಅಷ್ಟು ಟ್ರಾಫಿಕ್ ಇರುತ್ತೆ, ಎನಿ ಟೈಮ್ ಮೈಂಡ್ ಫುಲ್ಲು ಟೆನ್ಷನಲ್ಲಿ ಇರುತ್ತೆ. ಬಟ್ ಇಂಥ ಜಾಗಕ್ಕೆ ಬಂದಾಗ ಯಾವುದೇ ರೀತಿ ಕ್ರೌಡ್ ಇರಲ್ಲ, ಏನೂ ಇಲ್ಲ, ಜಸ್ಟ್ ಸಮುದ್ರ, ನೀವು ಅಷ್ಟೇ. ಸೊ ಪೀಸ್ಫುಲ್ ಆದಂಥ ಮೈಂಡು ಖಂಡಿತ ಸಿಗುತ್ತೆ. ಒಟ್ಟಿನಲ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಏನು ಈ ಕರ್ನಾಟಕ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ, ಈ ಸೀರೀಸಲ್ಲಿ ಕರ್ನಾಟಕದ ಇನ್ನೊಂದು ಮುಖ ನಾನು ನೋಡ್ತಾ ಇದ್ದೀನಿ ಆ್ಯಕ್ಚುಲಿ. ಮಂಗಳೂರು ಆಗಿರ್ಬೋದು, ಆ್ಯಂಡ್ ಆ ಮಡಿಕೇರಿ ರೋಡ್ ಇರ್ಬೋದು, ಪ್ರತಿಯೊಂದು ಜಾಗನೂ ಅಷ್ಟೇ ಸೂಪರ್ ಎಕ್ಸ್ಪೀರಿಯನ್ಸು. ಆ್ಯಂಡ್ ಪದಗಳೇ ಸಾಕಾಗ್ತಿಲ್ಲ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ನೀವೇನಾದರೂ ಏನು ಟ್ರಿಪ್ ಮಾಡಬೇಕು ಅಂತಂದಾಗ ಯೂಶಲಿ ಔಟ್ ಆಫ್ ಕಂಟ್ರಿ, ಗೋವಾ, ಮಾಲ್ಡೀವ್ಸ್ ಆರ್ ಬೇರೆ ಬೇರೆ ಬೀಚ್ಗಳಿರ್ತವೆ. ಫಾರ್ ಎಕ್ಸಾಂಪಲ್ ಕೇರಳದು ವಾರ್ಕಲ, ಅಲ್ಲಿಗೆ ಹೋಗೋಕ್ಕಿಂತ ನಮ್ಮ ಕರ್ನಾಟಕದಲ್ಲೂ ಐತೆ ಆ್ಯಕ್ಚುಲಿ ಪ್ಲೇಸಸ್ಗಳು. ಅದರಲ್ಲಿ ಈ ಬೀಚ್ ಇದೆಯಲ್ಲ, ಕೆಲವೊಂದು ಹೇಳ್ತಾರಲ್ಲ ರೀಲ್ಸ್ಗೂ ರಿಯಾಲಿಟಿಗೂ ತುಂಬಾ ಡಿಫ್ರೆನ್ಸ್ ಅಂತ, ಆ ಥರ ರೀಲ್ಸ್ಗೆ ಹೋಲ್ಸ್ಕೊಂಡ್ರೆ ಇದು ಅದಕ್ಕಿಂತ 100 ಪಟ್ಟು ಸೂಪರ್ ಆಗೈತೆ. ಅಂದರೆ ನೀವು ರೀಲ್ಸಲ್ಲಿ ನೋಡಿದಾಗ 10% ನಿಮಗೆ ಫೀಲ್ ಆಗಿ ನಾನು ಈ ಜಾಗಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಾಗ ಇಲ್ಲಿಗೆ ಬಂದರೆ ನಿಮ್ಗೆ ಅದು 100% ಫೀಲ್ ಆಗುತ್ತೆ. ಆ್ಯಂಡ್ ರೀಲ್ಸಲ್ಲಿ ನೋಡಿದ ಅಷ್ಟು ಪ್ಲೇಸ್ಗಳು ಅಂದರೆ ಸೂಪರ್ ಆಗಿರುತ್ತೆ ಅಂತ ಹೇಳಲ್ಲ, ಯಾಕೆಂದರೆ ಕೆಲವೊಂದು ರೀಲ್ ಆಗಿರುತ್ತೆ, ರಿಯಾಲಿಟಿ ಚೆನ್ನಾಗಿರಲ್ಲ. ಬಟ್ ಈ ಜಾಗ ಹಂಗಲ್ಲ, 100% ಸೂಪರ್ ಆಗಿದೆ. ಲೈಫಲ್ಲಿ ಒಂದ್ಸಲ ಆದರೂ ನೀವು ಮರವಂತೆ ಮತ್ತು ತ್ರಾಸಿ ಬೀಚ್ನ ಸನ್ಸೆಟ್ ನೋಡ್ಬಿಟ್ರೆ ಎಲ್ಲ ಟೆನ್ಷನು ರಿಲೀಸ್ ಆಗೋಗುತ್ತೆ, ಅಷ್ಟು ಸೂಪರ್ ಆಗೈತೆ ಈ ಜಾಗ. ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ರೋಡ್ನಲ್ಲಿ ಡ್ರೈವಿಂಗ್ ಮಾಡೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಯಾಕೆಂದರೆ ಒಂದು ಸೈಡು ಸಮುದ್ರ, ಮತ್ತೊಂದು ಕಡೆಗೆ ನದಿ. ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದರೆ ಈ ರಸ್ತೆ. ಆ್ಯಕ್ಚುಲಿ ಸನ್ಸೆಟ್ ಟೈಮಲ್ಲಿ ಇದರ ವ್ಯೂ ನೆಕ್ಸ್ಟ್ ಲೆವೆಲು ನೋಡಿ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ.